BSc ಸ್ಕಂದಿಕರಲ್ಲಿ CEO ಆಗಿ ಕೆಲಸ ಮಾಡ್ತಾಯಿದ್ದೆ. ಇದಕ್ಕೆ ಮುಂಚೆ ಏನಾಗಿದ್ದೆ? ಇದಕ್ಕೆ ಮುಂಚೆ ಸರ್ ಇಲ್ಲಿ ಅಕೌಂಟೆಂಟ್ ಆಗಿದ್ದೆ. ಇದೆ ಅಕೌಂಟೆಂಟ್ ಆಗಿದ್ದೆ. ಎಷ್ಟು ವರ್ಷ ಆಯ್ತು ಸರ್ವಿಸ್ ನಿಮಗೆ? ಸರ್ ನನಗೆ ಸರ್ವಿಸ್ 6 ವರ್ಷ ಆಗಿದೆ. CEO ಆಗಿ 6 ವರ್ಷ ಆಗಿದೆ. ಎಷ್ಟು ಮಂದಿ ಸ್ಟಾಫ್ ಇದ್ದೀರಾ ಸರ್? ಎಷ್ಟು ಮಂದಿ ಸ್ಟಾಫ್ ಇದ್ದೀರಾ? ಸ್ಟಾಫು ನಾವು 4 ಜನ ಇದ್ದೀವಿ ಸರ್. ಇದು ಬ್ಯಾಂಕ್ಗೆ, ಸೊಸೈಟಿಗೆ ಸೇಮ್ ಇಲ್ಲ, ಸೇಲ್ಸ್ ಮ್ಯಾನು ಎಲ್ಲ ಸೇರಿಸಿ ಸೇರಿಸಿ 6 ಜನ ಇದ್ದರೆ ಇಬ್ಬರು ಅವ್ರು ಗುತ್ತಿಗೆ ಇದ್ದಾರೆ, ಇದು ಶೇರ್ ಹಣ ಎಷ್ಟಿದೆ? ಶೇರ್ ಹಣ ಸರ್ 59 ಲಕ್ಷ ಇದೆ. ಅಷ್ಟೇನಾ? ಡೆಪಾಸಿಟು ಒಂದು 2.3 ಕೋಟಿ ಇದೆ. ಡೆಪಾಸಿಟ್ಗೆ ಏನು ಕೊಡ್ತೀರಿ ಇಂಟ್ರೆಸ್ಟ್? ಸರ್ ಡೆಪಾಸಿಟ್ಗೆ 9%, 1 ಇಯರ್ಗೆ 7.5 ಕೊಡ್ತಾಯಿದ್ದೀನಿ. ಯಾರಿಗೆ? 1 ಇಯರ್ಗೆ ಇಯರ್ಲಿ ವೈಸ್ ಅಲ್ಲ, ಲಾಂಗ್ ಟರ್ಮ್ ಬಿಟ್ಟರೆ ಒಂದು 9% ಕೊಡ್ತೀನಿ. ನೀವು ಬೇರೆ ತಾಲೂಕಿನಲ್ಲಿ ಡೆಪಾಸಿಟ್ ತೊಗೋತೀರಾ? ಸರ್ ಬೇರೆ ತಾಲೂಕಿನಲ್ಲಿ ಏನು ತೊಗೊಳ್ಳೋಣ ಯಾರು ಬೆಂಗಳೂರು ಬಂದಿದ್ರು ಅವಾಗ ಏನು ಮಾಡ್ತೀರಾ? ಅಂದರೆ ಅವಾಗ ಅಂಥವ್ರು ಏನಾದರೂ ಇಲ್ಲಿ ನಮಗೆ ಪರಿಚಯ ಆಗಬೇಕು, ನಾನು ಮೆಂಬರ್ಶಿಪ್ ಮಾಡ್ಕೊಂಡು ಆಮೇಲೆ ಎಷ್ಟು ಮೆಂಬರ್ಶಿಪ್ ಆಗಬೇಕು? ಹೌದು, ಮೆಂಬರ್ಶಿಪ್ ಆಗೋದಕ್ಕೆ ಗೋಲ್ಸ್ ಏನೇನು ಇರಬೇಕು? ಸರ್ ಮೆಂಬರ್ಶಿಪ್ ಆಗೋದಕ್ಕೆ ನಮ್ಮ ವ್ಯಾಪ್ತಿನಲ್ಲಿ ವಾಸ ಇರಬೇಕು. ಮುಂಚೆ ಹೆಂಗಿರ್ಬೋದು, ಇವಾಗ ಏನಾಗಿದೆ ನಮ್ಮ ವ್ಯಾಪ್ತಿಯಲ್ಲಿ ಮಾತ್ರ ವಾಸ ಇರಬೇಕು. ನಮ್ಮ ಸಂಘದ ಕಾರ್ಯಕ್ರಮ ನಿಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ವಾಸ ಇದ್ದರೆ ಮಾತ್ರ ಮೆಂಬರ್ಶಿಪ್ ತಗೋತೀವಿ. ಇಲ್ಲಿ ಅದಕ್ಕೇನು ಆಧಾರ್ ಕಾರ್ಡ್ ಕೊಟ್ಟು ಸಾಕ? ಆಧಾರ್ ಕಾರ್ಡು, ಫೋಟೋ ಇಷ್ಟಿದ್ರೆ ಸಾಕ? ಸೀನಿಯರ್ ಸಿಟಿಜನ್ ಎಷ್ಟು ಕೊಡ್ತೀರಾ? ಸರ್ ಒಂದು 0.5% ಗಿಂತ ಜಾಸ್ತಿ ಆಗ್ತದೆ. ಅದ 9.5 ಕೊಡ್ತೀರಾ? ಇಲ್ಲಿವರೆಗೆ ಇರ್ಬೋದು? ಹಾಂ, 5 ವರ್ಷ ಗೊತ್ತಾಯ್ತು. ಟೈಮ್ ಬೀಯಿಂಗ್ ಇಲ್ಲಿವರೆಗೆ ಡೆಪಾಸಿಟ್ ಬಂದು 5 ಲಕ್ಷ ಇಡ್ಬೋದು, 10 ಲಕ್ಷ ಇಡ್ಬೋದು? ಸರ್ ಅದು ಒಂದು 2 ಲಕ್ಷ 3 ಲಕ್ಷ ಮಾಡ್ತಾರೆ ಅಷ್ಟೇ, ಏನು ಜಾಸ್ತಿ ಮಾಡೋದು ಯಾವುದು ಇಲ್ಲ ಆ ಥರ. ಅದೇ ಯಾರೋ ದುಡ್ಡು ಬೇಕಾಗಿರುತ್ತಪ್ಪ, ಬಡ್ಡಿ ಬೇಕಾಗಿರುತ್ತೆ ಅಂಥವ್ರು ಮಂತ್ಲಿ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ? ಕೊಡ್ತೀವಿ, ಮಂತ್ಲಿ ಇಂಟ್ರೆಸ್ಟು ಇದೆ. 10 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಮಂತ್ಲಿ 10 ಲಕ್ಷ ಯಾವುದೂ ಮಾಡಿಲ್ಲ ಸರ್. ಯಾಕೆ ಜನಗಳು ನೀವು ಡೆಪಾಸಿಟ್ ಕೊಡಿ ಅಂತ ಯಾಕೆ ಕೇಳ್ತಾ ಇಲ್ಲ? ಕೇಳ್ತಾ ಇದ್ದೀವಿ, ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ, ಬಂದವರೆಲ್ಲ ಹೇಳ್ತಾ ಇದ್ದೀವಿ. ನ್ಯಾಷನಲ್ ಬ್ಯಾಂಕ್ ಅಂತ ಜಾಸ್ತಿ ಬರೆಯುತ್ತೆ, ಜಾಸ್ತಿ ಯಾಕೆ ನಂಬರ್ ತಗೊಳ್ಳಿ, ನಿಮ್ಮ ಸಂಸ್ಥೆ ಬೆಳೆಸಿ ಈ ಥರ ಎಲ್ಲ ಫ್ಲೆಕ್ಸ್ ಹಾಕ್ಸಿದ್ದೀವಿ. ಅದೆಲ್ಲ ಯಾಕೆ ಮಾಡಬಾರ್ದು? ನೀವು ಅಡ್ವರ್ಟೈಸ್ ಮಾಡ್ತಾ ಇದ್ವಿ. ನಮ್ಮ ಫುಡ್ ವೇಸ್ಟ್ ತೊಗೊಳಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಹೇಳಿ ಕಳಿಸ್ತೀವಿ. ಈ ಸಾಲ ತೊಗೊತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಎಲ್ಲ ಹೇಳಿ ಬೇಡ, 10,000 ಇಡ್ರಪ್ಪ ಅಂತಂದರೆ ಎಷ್ಟೋ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ಸರ್. ಏನಿದ್ರು ಸಂಘ ನಮ್ಮ ಸರ್ಕಾರ ಸಂಸ್ಥೆನ ಬೆಳೆಸಬೇಕು. ಡೆಪಾಸಿಟ್ ಜಾಸ್ತಿ ಆದರೆ ನಿಮ್ಗೆ ಇದು ಜಾಸ್ತಿ. ಇದು ಲಾಸ್ಟ್ ಇಯರ್ಗಿನ ಇಯರ್ಲಿ ಬೆಳೀತಾ ಇದೆ. ಲಾಸ್ಟ್ ಇಯರ್ ಒಂದು 2 ಕೋಟಿ ಇತ್ತು, ಈ ವರ್ಷ ಒಂದು 3 ಕೋಟಿ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೊಂದು ಕೋಟಿ ಜಾಸ್ತಿ ಆಗುತ್ತೆ. ಎಲ್ಲಿ ಗ್ರೋತ್ ಆಗ್ತಾಯಿದೆ ಸರ್. ಅವಾಗ ನಿಮಗೆ ಜಾಗ ಬೇಕು, ಜಾಸ್ತಿ ಬೇಕಾಗುತ್ತೆ ಸರ್. ಜಾಗ ಜಾಸ್ತಿ ಬೇಕಾಗುತ್ತೆ. ಜಾಗ ಇದೆ ನಮಗೆ, ಸಾಕಷ್ಟು ಜಾಗ ಇದೆ. ಇಲ್ಲೊಂದಿದೆ, ಮೇಲೊಂದು ಗೋಡನ್ ಇದೆ, ಪಕ್ಕದ ನಮ್ಮದು ಮೇಲೂ ಇದೆ. ಜಾಗ ಸಾಕಷ್ಟು ಇದೆ. ಹೊಸ ಮಾಡಿದ್ದೀವಿ MSc ಬಿಲ್ಡಿಂಗಲ್ಲಿ ಮಾಡಿದ್ವಿ. MSc ಅಲ್ಲಿ ಎಷ್ಟು ದಿವಸಕ್ಕೆ ಒಂದು ಸಲ ನಿಮ್ಮ ಕಮಿಟಿ ಮೀಟಿಂಗ್ ಆಗುತ್ತೆ? ಕಮಿಟಿ ಮಂತ್ಲಿ ಆಗುತ್ತೆ ಸರ್. ಮಂತ್ಲಿ ಆಗುತ್ತೆ. ಸೆಪ್ಟೆಂಬರ್ಲಿ ಇಯರ್ಲಿ ಆಗುತ್ತೆ. ಆಡಿಟ್ ಇಯರ್ಲಿ ಆಗುತ್ತೆ. ಏನು ಗಲಾಟೆ ಪಲಾಟೆ ಆಗದೆ ಯಾವುದೇ ರೀತಿ ಗಲಾಟೆ ಏನಿಲ್ಲ ಸರ್. ಸಾಲ ಎಷ್ಟು ಕೊಟ್ಟಿದ್ದೀರಾ? ಸಾಲ ಬೆಳೆ ಸಾಲ ಒಂದು 4.75 ಕೋಟಿ ಇದೆ. ಬಿಸ್ನೆಸ್ ಲೋನು ಅದೊಂದು 2 ಕೋಟಿ ಇದೆ. ಗೋಲ್ಡ್ ಲೋನ್ ಇದೆ 50 ಲಕ್ಷ. ವೆಹಿಕಲ್ ಲೋನ್ ಇದೆ 25 ಲಕ್ಷ. ವೆಹಿಕಲ್ ಏನು ಚಾರ್ಜ್ ಮಾಡ್ತೀರಾ? 40%. ಹಾಂ, 14%. 14. ಗೋಲ್ಡ್ ಲೋನ್ಗೆ? ಗೋಲ್ಡ್ ಲೋನ್ 10%. ಈಸಿಲಿ ಕೊಡ್ತೀರಾ? ಗೋಲ್ಡ್ ಲೋನ್ಗೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಗ್ರಾಮಿಗೆ 4,000 ಕೊಡ್ತೀವಿ. ಒಂದು ಗ್ರಾಮ 4,000. ಗೋಲ್ಡ್ ರೇಟ್ ಏನಿದೆ ಸರ್? ಗೋಲ್ಡ್ ರೇಟ್ ಇದೆ ಸರ್ 6,800 ಇದೆ. ಕಮ್ಮಿ ಆಗ್ತಿಲ್ಲ. ಸ್ಯಾಂಕ್ಷನ್ ತೋರಿಸೋದಕ್ಕೆ ಗೋಲ್ಡ್ ಲೋನ್ಗೆ ಇದಕ್ಕೆಲ್ಲ ನಿಮಗೇನಾ? ಗೋಲ್ಡ್ ಲೋನ್ ಎಲ್ಲ ನಾವು ಮಾಡ್ತೀವಿ ಸರ್. ಈಗ ಮಾಮೂಲಿ ಬೇರೆ ಲೋನೆಲ್ಲ ಮೀಟಿಂಗ್ ಕಮಿಟಲ್ಲಿಟ್ಟು ಇಂಡಿಪೆಂಡೆಂಟ್ ಅಧ್ಯಕ್ಷ ಅದು ಯಾವುದನ್ನು ಸ್ಯಾಂಕ್ಷನ್ ಮಾಡಲ್ಲ? ಅದೇ ರೀತಿ ಯಾವುದೂ ಇಲ್ಲ ಸರ್. ಸೂಪರ್ವೈಸರ್ ಬೋರ್ಡ್ ಮೀಟಿಂಗಲ್ಲಿತ್ತೆ ಯಾವುದೇ ರೀತಿ ಮಾಡಲ್ಲ. ಬೋರ್ಡ್ ಮೀಟಿಂಗಲ್ಲಿತ್ತೆ ತಗೊಳ್ಳೋದು. ಈಗ ಮಂತ್ಲಿ ಮೀಟಿಂಗ್ಗೆ ಸೂಪರ್ವೈಸರ್ ಬರ್ತಾ ವೆರಿ ಪರ್ಟಿಕ್ಯುಲರ್ ಬದಲಾಗತ್ತೆ. ಅವರು ಅವ್ರದ್ದು ಗೈಡ್ಲೈನ್ಸ್ ಬೇಕಾ ನಿಮಗೆ? ಅವ್ರು ಬರ್ದೇ ಇದ್ದರೆ ಆಬ್ಸೆಂಟ್ ಇರುತ್ತೆ. ಬರ್ತಾರೆ, 100% ಬರ್ತಾರೆ. ಬರ್ದೇ ಇದ್ರೆ ಬಂದಿದ್ದಾರೆ ಅಂದ್ಕೊಂಡು ಮೀಟಿಂಗ್ ಮುಗಿಸ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಇಲ್ಲ, ಅದೇ ಮುಗ್ಸೋಕ್ಕಾಗುತ್ತೆ ಸರ್. ಇಲ್ಲಿ ಬರ್ತಾರಲ್ಲ ಬೋರ್ಡ್ ಮೆಂಬರ್ ಎಲ್ಲ ಬರ್ತಾರಲ್ಲ, ಎಲ್ಲರೂ ಸೈನ್ ಹಾಕ್ಬೇಕು. ಆಮೇಲೆ ಸೈನ್ ಹಾಕ್ಸ್ಕೊತೀವಿ ನೀವು ಬಿಡಿ ಅಂತಂದು ಅನ್ನಲ್ಲ. ಆ ಥರ ಯಾವ ಮೀಟಿಂಗ್ ಯಾವುದೂ ಆಗಿಲ್ಲ.
ಮುಂದಕ್ಕೆ ಯಾವ ರೀತಿ ಪ್ರಗತಿ ತೊಗೊಂಡೋಗ್ಬೇಕು ಅಂತಿದ್ದೀವಿ ಸೊಸೈಟಿನ? ಸರ್ ಈಗ ನಾನು ಇನ್ನೂ ಮುಂದಕ್ಕೆ ಪ್ರಗತಿ ಮಾಡ್ತೀನಿ. ಈಗ ಕ್ಯಾಶ್ ಕೌಂಟ್ರ್ ಮಾಡಿಸ್ಕೊತೀನಿ. ಕ್ಯಾಶ್ ಕೌಂಟ್ರ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಜನಗಳಿಗೆ ಇನ್ನೂ ಅಡ್ವರ್ಟೈಸ್ಮೆಂಟಿಗೆಲ್ಲ ಬೇರೆ ರೀತಿ ಎಲ್ಲ ಮಾಡಿ ಎಂಟಾಗೋಣ ಅಂತ ಇದ್ದೀನಿ. ಮತ್ತು ನಾವು ಪಾಂಪ್ಲೆಟ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಲ್ಲೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ಟು ಒಂದು ಸಭೆ ಥರ ಮಾಡಿಬಿಟ್ಟು ಜನಗಳಿಗೆ ತಿಳುವಳಿಕೆ ಹೇಳಿ ಇನ್ನು ಶೇರ್ಗಳನ್ನ ಹಾಕ್ಸ್ಕೊಂಡು ಡೆಪಾಸಿಟ್ ಮಾಡಿಸೋಣ ಅಂತ ಇದ್ದೀನಿ ಸರ್. ಶೇರ್ ಹಣ ಎಷ್ಟಿರುತ್ತೆ ನಿಮ್ಮಲ್ಲಿ? ಎಷ್ಟು ಹೋಗ್ತಾರೆ ಸರ್? ಶೇರ್ ಹಣ 550 ರೂಪಾಯಿ ಸರ್. 500 ರೂಪಾಯಿ per ಶೇರ್. ಯಶಸ್ವಿನಿ ಕಾರ್ಡ್ ಎಷ್ಟಿದೆ ಇಲ್ಲಿ? ಯಶಸ್ವಿನಿ ಕಾರ್ಡ್ ಎಷ್ಟಿದೆ ಸರ್? ಒಂದು 220 ಕಾರ್ಡ್ ಇದೆ ಸರ್. ಅಷ್ಟೇನಾ? ಹೋಗ್ಲಿಕ್ಕೆ ಅಂದರೆ ಹೋಗ್ಲಿಕ್ಕೆ ಅಂದರೆ ಅದು ನಮ್ಮ ವ್ಯಾಪ್ತಿ ಬಂದಂಗಲ್ಲ ಸರ್. ನಮ್ಮ ವ್ಯಾಪ್ತಿ ಈ ತಿನ್ನಹಳ್ಳಿ ಸೊಸೈಟಿ ಇದೆ, ಈ ಪಕ್ಕದಲ್ಲಿ ಶಿಡ್ಲಕಟ್ಟೆ ಇದೆ, ತಿನ್ನಹಳ್ಳಿ ಇದೆ, ತಿಮ್ಮನಹಳ್ಳಿ ದೊಡ್ಡೂರು ಅಲ್ಲೂ ಗ್ರಾಮ ಪಂಚಾಯತ್ ಅಲ್ಲೂ ಇದೆ. ಎಷ್ಟು ದೂರ ಆಗ್ತದೆ ತಿಮ್ಮನಹಳ್ಳಿ? ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ. ಪ್ರಗತಿಗೆ ಏನು ಮಾಡ್ತೀನಿ ಅಂದರೆ ನೀವು ಇವಾಗ? ಸರ್ ಇನ್ನೂ ಡೆಪಾಸಿಟ್ ಜಾಸ್ತಿ ಮಾಡ್ತೀನಿ, ಜನಗಳು ಮನೆ ಉಳಿಸ್ತೀನಿ. ಬೇರೆ ಐಟಮ್ಸ್ ಮಾಡಬೇಕು ಉದ್ದೇಶ ಅಲ್ಲ? ಬೇರೆ ಐಟಮ್ಮು ಸರ್, ಬೇರೆ ಐಟಮ್ ಏನು ಮಾಡ್ತಿಲ್ಲ. ಅವಾಗ ಸ್ವಲ್ಪ ಕೋವಿಡಲ್ಲಿ ಇದಾಯ್ತಲ್ಲ, ಹಾಗಾಗಿ ಅವ್ರು ಬಲವಂತ ಮಾಡಬೇಡಿ PDS ಅಲ್ಲಿ ಎಕ್ಸೈಸ್ ಅದು ಇದು ಮಾಡೋಣ. ಗೊಬ್ಬರ ಇದೆ ನಮ್ಮದು, ಗೊಬ್ಬರ ಮಾಡ್ತೀವಿ, ಎಲ್ಲ ರೀತಿಯ ಗೊಬ್ಬರ ಸಿಗುತ್ತೆ.